ನಮಸ್ಕಾರ ಸ್ನೇಹಿತರೆ, ಹೊಸಯಲ್ಲಾಪುರ BRTS ಬಸ್ ಸ್ಟಾಪ್ ನಿಲ್ದಾಣದಲ್ಲಿದ್ದೀವಿ. ಇವತ್ತು ನಾವು ಒಂದು ಮೈಲಾರಲಿಂಗೇಶ್ವರ ಪುರಾತನ ಕಾಲದ ಒಂದು ಮೈಲಾರಲಿಂಗೇಶ್ವರನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ಹೋಗೋಣ. ನಾವು ಇವಾಗ ಧಾರವಾಡ ವಿದ್ಯಾಗಿರಿಯಲ್ಲಿ ಒಂದು JS ಸಂಸ್ಥೆ ಇದೆ. ಆ ಸಂಸ್ಥೆಯ ಹಿಂಭಾಗದಲ್ಲಿ ಒಂದು ಪುರಾತನ ಕಾಲದ ಒಂದು ಮೈಲಾರಲಿಂಗೇಶ್ವರ ದೇವಸ್ಥಾನ ಇದೆ ಸ್ನೇಹಿತರೆ. ಅಲ್ಲಿ ಬಂದು ತಲುಪಿದ್ದೇವೆ ಸ್ನೇಹಿತರೆ. ಹಾಗೆ ನಾವು ಇಲ್ಲಿಂದ ಮೇಲ್ಗಡೆ ಮೆಟ್ಲು ಹತ್ಕೊಂಡು ಹೋಗ್ಬೇಕು ಸ್ನೇಹಿತರೆ. 100 ಮೆಟ್ಟಲುಗಳಿದೆ ಸ್ನೇಹಿತರೆ. ಇಲ್ಲಿ ಈಗ ನಾವು 100 ಮೆಟ್ಟಿಲುಗಳನ್ನು ಹತ್ತಿಕೊಂಡು ಮೇಲ್ಗಡೆ ಹೋದಾಗ ನಮಗೆ ಮೈಲಾರಲಿಂಗೇಶ್ವರ ಅವರ ದರ್ಶನ ಆಗುತ್ತೆ ಸ್ನೇಹಿತರೆ. ಇದು ಮೈಲಾರಲಿಂಗೇಶ್ವರ ಅವರ ಪಾದಕೆಗಳು ಸ್ನೇಹಿತರೆ. ಇದು ಮೈಲಾರಲಿಂಗೇಶ್ವರ ಅವರ ಪಾದಕೆಗಳು ಸ್ನೇಹಿತರೆ. ನಾವು ಇಲ್ಲಿ ಇವತ್ತು ದರ್ಶನ ಮತ್ತು ಆಶೀರ್ವಾದ ಪಡ್ಕೊಂಡು ನಾವು ಮೇಲ್ಗಡೆ ಹೋಗ್ಬೇಕು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾವು ಇಲ್ಲಿಂದ ಹೀಗೆ ಮೆಟ್ಟಲು ಏರ್ಕೊಂಡು ಹೋಗ್ಬೇಕು ಸ್ನೇಹಿತರೆ. ಮೆಟ್ಲು ಹತ್ಕೊಂಡು ನಾವು ಮೇಲ್ಗಡೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ. ಮತ್ತೆ ಇಲ್ಲಿ ವರ್ಷಕ್ಕೊಂದ್ಸಾರಿ ಜಾತ್ರೆನ ಆಗುತ್ತೆ ಸ್ನೇಹಿತರೆ. ಭಾರತ ಹುಣ್ಣಿಮೆಯಲ್ಲಿ ಜಾತ್ರೆ ಮಾಡ್ತಾರೆ ಸ್ನೇಹಿತರೆ. ತುಂಬ ವಿಜೃಂಭಣೆಯಿಂದ ನೋಡಿ ಸ್ನೇಹಿತರೆ. ನಾವು ಯಾವತ್ತು ಕಷ್ಟ ಪಟ್ಕೊಂಡು ಹೋಗ್ತೇವೆ ಆವಾಗಲೇ ನಮಗೆ ಫಲ ಸಿಗುತ್ತೆ ಅಂತಾರಲ್ಲ, ಆ ರೀತಿಯಾಗಿ ನಾವು ಎಷ್ಟು ಕಷ್ಟಪಡ್ತೀವೋ ಅಷ್ಟು ಫಲ ಮತ್ತೆ ಸ್ನೇಹಿತರೆ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇಲ್ಲಿ ಒಂದು ಮೈಲಾರಲಿಂಗೇಶ್ವರ ಅವರ ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇನ್ನೂ ಮೇಲ್ಗಡೆ ಹೋಗ್ಬೇಕು. ಹಾಗೆ ನಾವು ಒಂದು ಹೇಗೆ ಹತ್ಕೊಂಡು ಹೋಗ್ತೇವೆ ಹಾಗೆ ನಾವು ಇಲ್ಲಿ ದೇವಸ್ಥಾನವನ್ನು ಕಾಣಿಸ್ತಿರ್ತದೆ. ಯಾಕೆಂದರೆ ತುಂಬ ಒಂದು 100 ಮೆಟ್ಟಿಲುಗಳಿದಾವೆ ಸ್ನೇಹಿತರೆ. ಆ ಮೆಟ್ಟಿಲುಗಳು ಹತ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಇನ್ನು ವರ್ಷಕ್ಕೊಂದ್ಸರಿ ಜಾತ್ರೆಯನ್ನು ಮಾಡ್ತಾರೆ ಸ್ನೇಹಿತರೆ. ವರ್ಷಕ್ಕೊಂದ್ಸರಿ ಜಾತ್ರೆ ಮಾಡಿದ್ರು ಸಹಿತ ನೋಡಿ ಸ್ನೇಹಿತರೆ, ಇವಾಗ ನಾವು ಮೈಲಾರಲಿಂಗೇಶ್ವರ ಅವರ ದೇವಸ್ಥಾನವನ್ನು ಕಲ್ತಿದ್ದೇವೆ. ಇದೇ ಒಂದು ಮೈಲಾರಲಿಂಗೇಶ್ವರ ಅವರ ದೇವಸ್ಥಾನ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಒಳಗಡೆ ಹೋಗೋಣ. ಇಲ್ಲಿ ನೋಡಿ ಸ್ನೇಹಿತರೆ, ತುಂಬ ಪುರಾತನ ಕಾಲದ ಎಲ್ಲವನ್ನು ತುಂಬ ಭಾರವಾದ ಕಲ್ಲುಗಳಿಂದ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಈ ಥರ ಎಲ್ಲ ಎಷ್ಟು ಸುಂದರವಾದ ಒಂದು ಇದರಿಂದ ಎಲ್ಲ ಮಾಡಿದ್ದಾರೆ ಸ್ನೇಹಿತರೆ. ಇದು ಕೂಡ ಇಲ್ಲಿ ಬಸವಣ್ಣನವರ ಒಂದು ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ಅನಂತ ಪದ್ಮನಾಭ ಅವರ ಒಂದು ಮೂರ್ತಿಯನ್ನು ಇಲ್ಲಿಯೂ ಕೂಡ ಒಂದು ಸ್ಥಾಪನೆ ಮಾಡಿದ್ದಾರೆ. ಇದನ್ನು ನೋಡಿ ಸರಿ. ಇಷ್ಟೆಲ್ಲ ದರ್ಶನ ಸ್ನೇಹಿತರೆ, ನಾವು ಇವಾಗ ಮೈಲಾರಲಿಂಗೇಶ್ವರ ಅವರ ದೇವಸ್ಥಾನಕ್ಕೆ ಬಂದು ತಲುಪಿದ್ದೇವೆ. ಇದೇ ನೋಡಿ ಸ್ನೇಹಿತರೆ, ನಮ್ಮ ಮೈಲಾರಲಿಂಗೇಶ್ವರ ಅವರ ದೇವಸ್ಥಾನ. ಮತ್ತು ಇಲ್ಲಿ ನಿಮ್ಮ ಕಷ್ಟಗಳನ್ನು ಏನೇ ಇದ್ದರೂ ಸಹಿತ ಇಲ್ಲಿ ದೇವಸ್ಥಾನಕ್ಕೆ ಬಂದು
ನಮ್ಮ JSS ಕಾಲೇಜ್ ಹಿಂಭಾಗದಲ್ಲಿ ಪುರಾತನ ಕಾಲದ ಒಂದು ಮೈಲಾರಲಿಂಗೇಶ್ವರ ದೇವಸ್ಥಾನ ಇದೆ ಸ್ನೇಹಿತರೆ. ಈ ದೇವಸ್ಥಾನಕ್ಕೆ ಬಂದು ನಿಮ್ಮದು ಏನೇ ಕಷ್ಟ ಇದ್ರೂ ಸಹಿತ ಇಲ್ಲಿ ಬಂದು ನಿಮ್ಮ ಮನಸಂಕಲ್ಪವನ್ನು ಮಾಡಿಕೊಂಡು ಎಲ್ಲ ಇದು ಮಾಡಿಕೊಂಡು ಇದು ಮಾಡಿದರೆ ನಿಮ್ಮ ಆದಷ್ಟು ಇವಾಗ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ನಿಮ್ಮ ಈಡೇರಿಕೆಗಳನ್ನು ಈಡೇರಿಸುತ್ತಾನೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವರ ದರ್ಶನವನ್ನು ಮಾಡಿ ಇವರ ದರ್ಶನವನ್ನು ಪಡೆದು ಇವರ ದರ್ಶನವನ್ನು ಪಡೆದು ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳಿ ಸ್ನೇಹಿತರೆ. ಇವರ ಕೃಪೆಗೆ ಪಾತ್ರರಾಗಿ ಸ್ನೇಹಿತರೆ. ಓಕೆ.